ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಎಲೆಕ್ಷನ್ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ನಾಯಕರು ಅಂದ್ರೆ ಹೈದರಾಬಾದ್ನ ಮಾಧವಿ ಲತಾ ಹಾಗೂ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ. ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋಯಿಂಗ್ ಇತ್ತು. ಇವರ ಮಾತುಗಳು, ಪ್ರಚಾರ ಎಲ್ಲವೂ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇತ್ತು. ಆದ್ರೆ ಅಣ್ಣಾಮಲೈ ಗೆಲುವಿಗೆ ಹತ್ತಿರ ಬಂದು ಪರಾಭವಗೊಂಡ್ರೆ ಮಾಧವಿ ಲತಾ ಕೂಡ ಓವೈಸಿಯನ್ನ ಮಣಿಸೋದ್ರಲ್ಲಿ ಎಡವಿದ್ರು. ಈ ಎರಡೂ ಕ್ಷೇತ್ರಗಳಲ್ಲಿ ವೋಟಿಂಗ್ ವೇಳೆ ಮೋಸ ನಡೆದಿತ್ತು, ಹಣದಾಟ ನಡೆದಿತ್ತು, ಗೋಲ್ಮಾಲ್ ಮಾಡಿದ್ರು, ಇವೆಲ್ಲ ಆರೋಪಗಳು ಇವೆ. ಆ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ವಿ. ಆದ್ರೆ ಈಗ ವಿಷಯ ಏನಂದ್ರೆ, ಈ ಇಬ್ಬರು ನಾಯಕರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನೀಡೋದಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿದೆಯಾ ಅನ್ನೋದು. ಈ ಸಂಬಂಧ ಮಾತುಕತೆಗಳು ನಡೆದಿದ್ದು ಸದ್ಯದಲ್ಲೇ ದೊಡ್ಡ ಅನೌನ್ಸ್ಮೆಂಟ್ ಆಗೋ ಸಾಧ್ಯತೆ ಇದೆ. ಅದರಲ್ಲೂ ಅಣ್ಣಾಮಲೈಗೆ ಹೈಕಮಾಂಡ್ ಬುಲಾವ್ ನೀಡಿರೋದು ನಾನಾ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಮುಂದೆ ಏನಾಗ್ಬೋದು? ಇವರಿಗೆ ಯಾವ ಜವಾಬ್ದಾರಿ ಸಿಗಬಹುದು? ಹೊಸ ಜವಾಬ್ದಾರಿ ನೀಡಿ ಅಣ್ಣಾಮಲೈರನ್ನ ಅಧ್ಯಕ್ಷ ಸ್ಥಾನದಿಂದ ತೆರವು ಮಾಡ್ತಾರಾ? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ರಿಸಲ್ಟ್ ಬಂದ್ಮೇಲೆ ಸೋತ್ರ ಗೆದ್ರ ಅನ್ನೋದಷ್ಟೇ ಮುಖ್ಯ. ಮೋಸದಿಂದ ಸೋಲಾಯ್ತಾ, ನಿಜಕ್ಕೂ ಇದು ಜನರ ತೀರ್ಮಾನನ? ಇದ್ಯಾವ ಚರ್ಚೆಗಳಿಗೂ ಕೂಡ ಆಮೇಲೆ ಬೆಲೆ ಇರೋದಿಲ್ಲ. ಎಲೆಕ್ಷನ್ ನಲ್ಲಿ ಸೋಲುಂಡವರ ಪೈಕಿ ಬಹಳಷ್ಟು ಜನರನ್ನ ಕಾಡಿದ ಸೋಲು ಅಂದ್ರೆ ಅದು ಮಾಧವಿ ಲತಾ ಹಾಗೂ ಅಣ್ಣಾಮಲೈ ಅವರದ್ದು. ಇಬ್ಬರು ಕೂಡ ಗೆಲುವಿಗೆ ಅರ್ಹರು. ಬದಲಾವಣೆ ತರೋದ್ರಲ್ಲಿ ಇವರು ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಬಿಜೆಪಿ ಪಾಲಿಗೆ ಇವರು ಗೇಮ್ ಚೇಂಜರ್ ಆಗ್ತಾರೆ ಅಂತಲೇ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಆಗಿದ್ದೇ ಬೇರೆ. ಹಾಗಂತ ಇವರಿಬ್ಬರ ಪೊಲಿಟಿಕಲ್ ಕೆರಿಯರ್ ಮುಗಿದು ಹೋಯ್ತು ಅಂತ ಖಂಡಿತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಅತ್ತ ಮಾಧವಿ ಲತಾಗೆ ಇದು ಮೊದಲ ಎಲೆಕ್ಷನ್ ಆಗಿದ್ರೆ, ಅಣ್ಣಾಮಲೈಗೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಮೊದಲ ಅನುಭವ. ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋ ಹಾಗೆ ಇವರಿಬ್ಬರನ್ನ ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅಂತ ಹೈಕಮಾಂಡ್ ನಿರ್ಧರಿಸಿದಂತಿದೆ. ಇವರಿಬ್ಬರು ಗೆದ್ರೆ ಮಿನಿಸ್ಟ್ರಿ ಸಿಗ್ಬೋದು, ದೊಡ್ಡ ದೊಡ್ಡ ಜವಾಬ್ದಾರಿ ಸಿಗ್ಬೋದು ಅನ್ನೋ ಮಾತುಗಳು ಆಗಲೇ ಕೇಳಿ ಬರ್ತಾ ಇದ್ವು. ಇವರು ಸೋಲ್ತಾರೆ ಅಂತ ಯಾರು ಊಹಿಸಿರ್ಲಿಲ್ಲ. ಆದ್ರೆ ಸೋತಿದ್ದಾರೆ ಅಂತ ಇವರನ್ನ ಮೂಲೆ ಗುಂಪು ಮಾಡಿದ್ರೆ ಮುಂದೆ ಪಕ್ಷಕ್ಕೆ ಫೈರ್ ಬ್ರ್ಯಾಂಡ್ಗಳು ಇಲ್ಲದಂತಾಗುತ್ತೆ. ಆದ್ರಿಂದ ಇವರಿಗೆ ಒಂದಷ್ಟು ಜವಾಬ್ದಾರಿಗಳನ್ನ ನೀಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಮಾಧವಿ ಲತಾರಿಗೆ ರಾಜ್ಯಸಭೆಯಲ್ಲಿ ಅವಕಾಶ ಕೊಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. 4 ದಶಕಗಳಿಂದ ಓವೈಸಿ ಹೈದರಾಬಾದ್ನಲ್ಲಿ ಬೇರೂರಿದ್ರು. ಒಂದು ಹಂತದಲ್ಲಿ ಅವರನ್ನ ನಡುಗಿಸಿದ್ದು ಇದೇ ಮಾಧವಿ ಲತಾ. ಯಾವ ಪ್ರಚಾರ ಇಲ್ಲದೆ ಸಮುದಾಯದ ವೋಟ್ಗಳಿಂದ ಆರಾಮಾಗಿ ಗೆದ್ದು ಬರ್ತಾ ಇದ್ದ ಓವೈಸಿ ಹಿಂದೂಗಳ ಮಧ್ಯೆ ಬಂದು ಪ್ರಚಾರ ಮಾಡ್ತಾರೆ ಅಂತ ಯಾರು ಊಹಿಸಿರ್ಲಿಲ್ಲ. ಆದ್ರೆ ಅದು ಕೂಡ ನಡೆದು ಹೋಯ್ತು. ಅದಕ್ಕೆ ಕಾರಣ ಆಗಿದ್ದು ಮಾಧವಿ ಲತಾ. ಗೆದ್ರೋ ಬಿಟ್ರೋ, ಆದ್ರೆ ಹೈದರಾಬಾದ್ ಪರಿಸ್ಥಿತಿ ಏನಿದೆ, ಅಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಜಗತ್ತಿಗೆ ತಿಳಿಸಿದ್ದು ಮಾಧವಿ ಲತಾ. ಆದ್ರಿಂದ ಅವರನ್ನ ರಾಜ್ಯಸಭೆಗೆ ಕರೆಸಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ರಿಸಲ್ಟ್ ಬಂದ ಬಳಿಕ ಖುದ್ದು ಬಿಜೆಪಿ ಹೈಕಮಾಂಡ್ ಶಾಕ್ ನಲ್ಲಿತ್ತು. ಗೆಲುವು ಸಿಕ್ಕಿದೆ, ಆದ್ರೆ ಅದು ಸಂಭ್ರಮಿಸೋ ರೀತಿಯ ಗೆಲುವೇನಲ್ಲ. ಬಿಜೆಪಿ ಏಕಾಂಗಿಯಾಗಿ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡಿಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ಹೊಡೆತ ಇನ್ನೊಂದಿರ್ಲಿಲ್ಲ ಅನ್ನೋ ಹಾಗಿತ್ತು. ಎಲ್ಲಾ ಸವಾಲುಗಳನ್ನ ಮೆಟ್ಟಿ ಸರ್ಕಾರ ರಚನೆಯನ್ನು ಮಾಡಿದಾಯ್ತು. ಆದ್ರೂ ಕೂಡ ಪರಿಸ್ಥಿತಿ ಕಳೆದ ಬಾರಿಯಂತೆ ಇಲ್ವೇ ಇಲ್ಲ. ಸಂಖ್ಯಾಬಲ ಹೆಚ್ಚಿಸಿಕೊಂಡಿರೋ ವಿಪಕ್ಷಗಳು ಮೋದಿ ಸರ್ಕಾರವನ್ನ ಬೆಂಬಿಡದೆ ಕಾಡ್ತಾ ಇವೆ. ಇದನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಬಿಜೆಪಿ ತಯಾರಾಗಿದೆ. ಸಂಸತ್ನಲ್ಲಿ ಒಂದಾದ ನಂತರ ಒಂದು ಹಂಗಾಮ ಮಾಡ್ತಾ ಇದ್ದ ರಾಹುಲ್ ಗಾಂಧಿಗೆ ಅನುರಾಗ್ ಠಾಕೂರ್ ಮುಟ್ಟಿ ನೋಡಿಕೊಳ್ಳೋ ಏಟು ಕೊಟ್ಟಿದ್ದಾರೆ. ದಾಖಲೆ ಇಲ್ಲದೆ ಆರೋಪ ಮಾಡಿದ್ರೆ ಒಂದಷ್ಟು ಜನ ನಂಬ್ತಾರೆ ಅನ್ನೋ ಬಂಡ ಧೈರ್ಯದ ಮೇಲೆ ಈಗಾಗಲೇ ಕಾಂಗ್ರೆಸ್ ಸಾಕಷ್ಟು ಅಜೆಂಡಾಗಳನ್ನ ಸೃಷ್ಟಿ ಮಾಡಿದ ಆರೋಪ ಇದೆ. ಈಗಲೂ ಅದೇ ಮಾಡೋದಕ್ಕೆ ಹೋಗಿ ರಾಹುಲ್ ಸಿಕ್ಕಿಬಿದ್ರು. ಪ್ರತಿ ಪದಕ್ಕೂ ದಾಖಲೆ ಸಮೇತ ಅನುರಾಗ್ ಠಾಕೂರ್ ಉತ್ತರ ಕೊಟ್ಟಿದ್ದೇ ತಡ ದೇಶಾದ್ಯಂತ ಈ ವಿಚಾರಗಳು ವೈರಲ್ ಆದವು. ಈಗ ವಿಚಾರ ಏನಂದ್ರೆ, ಲೋಕಸಭೆಯಲ್ಲಿ ವಿಪಕ್ಷಗಳನ್ನ ಎದುರಿಸೋದಕ್ಕೆ ಅನುರಾಗ್ ಠಾಕೂರ್ ಸೇರಿ ಸಾಕಷ್ಟು ನಾಯಕರಿದ್ದಾರೆ. ಮುಂದೆ ಸರ್ಕಾರವನ್ನ ಯಾವ ಲೆವೆಲ್ಗೆ ಡಿಫೆಂಡ್ ಮಾಡಿ ಕಾಂಗ್ರೆಸ್ ಮುಖವಾಡ ಕಳಚಿ ಹಾಕ್ತೀವಿ ಅನ್ನೋದಕ್ಕೆ ನಿನ್ನೆಯೇ ಸಿಗ್ನಲ್ ಕೊಟ್ಟಿದ್ದಾರೆ. ಅನುರಾಗ್ ಠಾಕೂರ್ ಮಾತಿಗೆ ಖುದ್ದು ಪ್ರಧಾನಿ ಮೋದಿ ಫುಲ್ ಫಿದಾ ಆಗಿದ್ದಾರೆ. ಇದೇ ರೀತಿ ರಾಜ್ಯಸಭೆಯನ್ನು ಪವರ್ಫುಲ್ ಮಾಡಿದ್ರೆ ವಿಪಕ್ಷಗಳು ಸುಳ್ಳು ಹೇಳೋದನ್ನ ಜನರ ಮುಂದೆ ಬಿಚ್ಚಿಡಬಹುದು ಅನ್ನೋ ತೀರ್ಮಾನ ನಡೆದಿದೆ. ಮಾಧವಿ ಲತಾ ಹಾಗೂ ಅಣ್ಣಾಮಲೈ ಇಬ್ಬರು ದಾಖಲೆಗಳನ್ನ ಬಿಚ್ಚಿಟ್ಟು ಎದುರಾಳಿಗಳನ್ನ ಕಟ್ಟಿ ಹಾಕೋದ್ರಲ್ಲಿ ಫೇಮಸ್. ಆದ್ರಿಂದ ಇವರು ಒಳಗೆ ಬಂದ್ರೆ ಮೇಲ್ಮನೆ ಕೆಳಮನೆ ಎರಡೂ ಗಟ್ಟಿಯಾದಂತೆ ಆಗಲಿದೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇವೆ. ಆದ್ರೆ ಇದೆಲ್ಲದಕ್ಕಿಂತ ಅಚ್ಚರಿ ತರೋ ಇನ್ನೊಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ. ಅದೇನೆಂದ್ರೆ, ಅಣ್ಣಾಮಲೈಗೆ ಹೊಸ ಜವಾಬ್ದಾರಿ ನೀಡೋದರ ಜೊತೆಗೆ ಸದ್ಯ ಅವರು ನಿರ್ವಹಿಸ್ತಾ ಇರೋ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನ ನೇಮಕ ಮಾಡ್ತಾರಾ ಅನ್ನೋದು. ಇದೇ ಕಾರಣಕ್ಕಾಗಿ ದೆಹಲಿಗೆ ಕರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಹೈಕಮಾಂಡ್ಗೆ ಅಣ್ಣಾಮಲೈ ಕೆಲಸ ಕಾರ್ಯಗಳ ಮೇಲೆ ಅಪಾರ ನಂಬಿಕೆ ಇದೆ. ಆದ್ರೆ ರಿಸಲ್ಟ್ ಬಳಿಕ ಎಲ್ಲೋ ಒಂದು ಕಡೆ ಮೈತ್ರಿ ಮಾಡಿಕೊಳ್ಳದೆ ಬಿಟ್ಟಿದ್ದೆ ತಪ್ಪಾಯ್ತೇನೋ ಅನ್ನೋ ಮಾತುಗಳು ದಟ್ಟವಾಗಿದ್ವು. ಆದ್ರೆ ಅಣ್ಣಾಮಲೈ ಮಾತ್ರ ಇದನ್ನ ಬಿಲ್ಕುಲ್ ಒಪ್ಪಿರಲಿಲ್ಲ. ಮೈತ್ರಿ ಅಗತ್ಯ ನಮಗೆ ಇಲ್ವೇ ಇಲ್ಲ ಅಂತಲೇ ನಿಲುವನ್ನ ತೆಗೆದುಕೊಂಡಿದ್ರು.
ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಅಣ್ಣಾಮಲೈಗೆ ಬೆಂಬಲ ನೀಡ್ತಾ ಬಂದಿತ್ತು. ಆದರೆ ದಿನ ಕಳೀತಾ ಇದ್ದಂತೆ ತಮಿಳುನಾಡು ಬಿಜೆಪಿಯಲ್ಲಿ ಆಂತರಿಕ ಅಸಮಾಧಾನಗಳು ಮೂಡ್ತಾ ಇದ್ದು, ಈ ಹಿನ್ನೆಲೆ ದೆಹಲಿಗೆ ಬುಲಾವ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಕೆಲ ದಿನಗಳಲ್ಲಿ ಎಐಎಡಿಎಂಕೆ ನಾಯಕರು ಹಾಗೂ ತಮಿಳುನಾಡು ಬಿಜೆಪಿಯ ಹಿರಿಯ ನಾಯಕರು ದೆಹಲಿಗೆ ವಿಸಿಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿರುವ ಅವರು ಅಣ್ಣಾಮಲೈ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಮಾಡಿದ್ದಾರೆ. ಎಐಎಡಿಎಂಕೆ ಮೈತ್ರಿ ಮಾಡಿಕೊಳ್ಳದೇ ಇದ್ರೆ ಮುಂದೆ ಕಷ್ಟ ಇದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತಾ ಇದ್ರೆ, ಇತ್ತ ಹಿರಿಯ ನಾಯಕರು ನಮ್ಮನ್ನ ಅಣ್ಣಾಮಲೈ ಕಡೆಗಣಿಸ್ತಾ ಇದ್ದಾರೆ, ನಮ್ಮ ಅಭಿಪ್ರಾಯಗಳನ್ನ ಪರಿಗಣಿಸ್ತಾ ಇಲ್ಲ ಅಂತ ಒಂದಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಆಲಿಸಿರೋ ಹೈಕಮಾಂಡ್ ಈ ಸಂಬಂಧ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ವಿಚಾರದಲ್ಲಿ ಅಣ್ಣಾಮಲೈ ಕಾಂಪ್ರಮೈಸ್ ಆಗೋದು ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಹೆಚ್ಚುವರಿ ಜವಾಬ್ದಾರಿ ನೀಡೋದು ಬೇರೆ, ಆದ್ರೆ ಅಧ್ಯಕ್ಷರಾಗಿದ್ದು ಮೈತ್ರಿಗೆ ಬೆಂಬಲ ನೀಡಿ ಅಂತ ಹೇಳಿದ್ರೆ ತಾವಾಗಿಯೇ ಅಧ್ಯಕ್ಷ ಪಟ್ಟವನ್ನ ಬಿಟ್ಟುಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರಿಂದ ಹೈಕಮಾಂಡ್ ನಡೆ ಎಲ್ಲರಲ್ಲೂ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅಂದಹಾಗೆ ಅಣ್ಣಾಮಲೈ ಮೇಲೆ ಈ ರೀತಿಯ ಕಂಪ್ಲೇಂಟ್ಗಳು ಹೊಸತೇನಲ್ಲ. ಅಧ್ಯಕ್ಷ ಪಟ್ಟ ಸಿಕ್ಕಾಗಿಂದ ಒಬ್ಬರಲ್ಲ ಒಬ್ರು ಒಂದಲ್ಲ ಒಂದು ವಿಚಾರವನ್ನ ಹೇಳ್ತಾನೆ ಇದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅಣ್ಣಾಮಲೈ ನಿಲುವಿಗೆ ಗಟ್ಟಿಯಾಗಿ ನಿಂತಿದೆ. ಅಣ್ಣಾಮಲೈ ಮೈತ್ರಿ ಬೇಡವೇ ಬೇಡ ಅಂತ ಹೇಳ್ತಾ ಇರೋದಕ್ಕೆ ಬಲವಾದ ಕಾರಣ ಇದೆ. ತಮಿಳುನಾಡು ರಾಜಕೀಯ ಇತಿಹಾಸವನ್ನ ಕೆದಕಿದ್ರೆ ಅಲ್ಲಿ ದಶಕಗಳಿಂದ ಇರೋದು ದ್ರಾವಿಡ ಐಡಿಯಾಲಜಿ. ನಾವೇ ಬೇರೆ ಅನ್ನೋ ಅಮಲನ್ನ ಜನರಿಗೆ ತುಂಬಿಸಿ ಅವರಿಂದ ಲೂಟಿ ಮಾಡ್ತಾ ಇದ್ರು ಜನರಿಗೆ ಅರಿವಾಗ್ತಾ ಇಲ್ಲ. ಈಗ ಡಿಎಂಕೆ ಅಧಿಕಾರದಲ್ಲಿದೆ, ಅವರ ಜಾಗಕ್ಕೆ ಎಐಎಡಿಎಂಕೆ ಬಂದ್ರು ಅವರು ಕೂಡ ಇದೇ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಬದಲಾವಣೆ ಯಾವ ರೀತಿಯಲ್ಲಿ ಬಂದಂತಾಗುತ್ತೆ? ಸಂಪೂರ್ಣ ಹದಗೆಟ್ಟಿರೋ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಯಾವ ಮೈತ್ರಿ ಇಲ್ಲದೆ ಅಖಾಡಕ್ಕೆ ಇಳಿಬೇಕು ಅನ್ನೋದು ಅಣ್ಣಾಮಲೈ ಉದ್ದೇಶ. ಆದ್ರೆ ಪಕ್ಷದಲ್ಲಿರೋ ಹಿರಿಯ ನಾಯಕರು ಹಾಗೂ ಎಐಎಡಿಎಂಕೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ನಾಯಕರು ಇದಕ್ಕೆ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಈ ಹಿಂದೆ ಇದೇ ವಿಚಾರದ ಬಗ್ಗೆ ಹಿರಿಯ ನಾಯಕಿ ತಮಿಳಿಸೈ ಮಾತನಾಡಿದಾಗ ವೇದಿಕೆ ಮೇಲೆ ಅವರಿಗೆ ಅಮಿತ್ ಶಾ ಎಚ್ಚರಿಕೆ ನೀಡಿದ್ದ ಘಟನೆ ನಡೆದಿತ್ತು. ಅದಾದ ಬಳಿಕ ಈ ರೀತಿಯ ಓಪನ್ ಸ್ಟೇಟ್ಮೆಂಟ್ಗಳೆಲ್ಲವೂ ನಿಂತಿದ್ವು. ಆದರೆ ಬಹಿರಂಗ ಹೇಳಿಕೆ ಬದಲಿಗೆ ನೇರವಾಗಿ ಹೈಕಮಾಂಡ್ ಬಳಿ ಹೋಗಿ ದೂರು ನೀಡೋ ಕೆಲಸ ಮಾಡ್ತಾ ಇರೋದ್ರಿಂದ ಇದೆಲ್ಲದಕ್ಕೂ ಒಂದು ಅಂತ್ಯ ಹಾಡೋ ಬಗ್ಗೆ ತೀರ್ಮಾನ ಕೈಗೊಳ್ಳೋ ಸಾಧ್ಯತೆ ಇದೆ. ಅಂದಹಾಗೆ ಒಂದು ವೇಳೆ ಎಐಎಡಿಎಂಕೆ ಜೊತೆ ಮೈತ್ರಿ ಆಯ್ತು ಅಂದ್ರೆ ಅದರ ಲಾಭ ಬಿಜೆಪಿಗಿಂತ ಅವರಿಗೆ ಜಾಸ್ತಿ ಅನ್ನೋದು ವಾಸ್ತವ. ಯಾಕಂದ್ರೆ ಅಧಿಕಾರ ಇಲ್ಲದೆ ಕುಳಿತಿರೋ ಎಐಎಡಿಎಂಕೆ ಅಧಿಕಾರಕ್ಕಾಗಿ ಕಾಯ್ತಾ ಇದೆ. ಅದಕ್ಕಾಗಿ ಬಿಜೆಪಿ ಮೈತ್ರಿಯನ್ನ ಬಯಸ್ತಾ ಇದೆ. ಒಂದು ಸಲ ಅಧಿಕಾರ ಸಿಕ್ಕರೆ ಉತ್ತಮ ಆಡಳಿತ ನೀಡೋದರ ಬದಲಿಗೆ ಡಿಎಂಕೆ ಹಾದಿಯಲ್ಲೇ ನಡೀತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅದೇ ಕಾರಣಕ್ಕೆ ಅಣ್ಣಾಮಲೈ ಅವರನ್ನ ಅವಾಯ್ಡ್ ಮಾಡ್ತಾ ಇರೋದು ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಇಬ್ಬರು ನಾಯಕರು ಸೋತಿದ್ರು ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ಆಲ್ರೆಡಿ ಸಾಬೀತು ಮಾಡಿದ್ದಾರೆ. ಈಗ ಯಾವ ಜವಾಬ್ದಾರಿ ನೀಡಿ ಅವರನ್ನ ಹೇಗೆ ಬಳಸಿಕೊಳ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.